ಮಹಿಮೆ ಸಲ್ಲಲಿ, ನಿಮಗೆ ಮಹಿಮೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲದವ ಒಂದು ಸಾರಿ ತನ್ನ ದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿದ್ದನಂತೆ. ಅಕಸ್ಮಾತ್ ಆಗಿ ಆತ ಯಾವುದೋ ಒಂದು ದ್ವೀಪವನ್ನು ಸೇರಿದ. ದ್ವೀಪವನ್ನು ಸೇರಿದ ನಂತರ ಆತನ ಆ ದ್ವೀಪದಲ್ಲಿ ಏನು ನಡೀತಿದೆ, ಯಾರಿದ್ದಾರೆ ಅನ್ನುವ ಒಂದು ಆತುರ ಆತನ ಮನಸ್ಸಿನಲ್ಲಿ ನೋಡಬೇಕು ಅಂತಕ್ಕಂಥದ್ದು ಆತನ ಮನಸ್ಸಿನಲ್ಲಿ ಮೂಡಿ ಬಂತು. ದೋಣಿಯನ್ನು ದಡದಲ್ಲಿ ನಿಲ್ಲಿಸಿ ಆತ ಒಳಗೆ ಪ್ರವೇಶಿಸಿದ. ಒಳಗೆ ಪ್ರವೇಶಿಸಿದಾಗ ಅಲ್ಲಿದ್ದಂತಹ ಎಲ್ಲ ಸುತ್ತ ನೋಡ್ಬೇಕಾದ್ರೆ ಅಲ್ಲಿ ಒಂದೇ ಒಂದು ಚರ್ಚನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ಚರ್ಚನ್ನ ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲರೂ ಕೂಡ ಸುಸೂತ್ರರಾಗಿ ಇದ್ದಾರೆ. ಇವನಿಗೆ ಆಶ್ಚರ್ಯ ಆಯಿತು. ಈ ಹೊತ್ತು ಅವನಿಗೆ ಒಂಥರ ಕುತೂಹಲ ಮೂಡಿ ಬಂತು. ಅಲ್ಲಿಯ ಯಜಮಾನನನ್ನ ಕೇಳೋಣ ಅಂತ ಹೇಳಿ ಯಜಮಾನನ ಎಲ್ಲಿದ್ದಾರೆ ಅಂತ ಕೇಳುವಾಗ ಯಾರೊಬ್ರು ಯಜಮಾನನ ಮನೆಯನ್ನ ತೋರಿಸ್ತಾರೆ. ಈ ವ್ಯಕ್ತಿ ಯಜಮಾನನ ಮನೆಗೆ ಹೋಗ್ತಾರೆ. ಯಜಮಾನನ ಮನೆಗೆ ಹೋಗಿ ಯಜಮಾನನ ಹತ್ರ ಆ ದ್ವೀಪದ ಚರಿತ್ರೆಯನ್ನ ಕೇಳಬೇಕಾದ್ರೆ ಆ ಯಜಮಾನ ಹೇಳ್ತಾನೆ, ಸುಮಾರು ವರ್ಷಗಳ ಹಿಂದೆ ಒಬ್ಬರು ಗುರುಗಳು ಇಲ್ಲಿಗೆ ಬಂದರು, ಕ್ರೈಸ್ತ ಗುರುಗಳು ಇಲ್ಲಿಗೆ ಬಂದರು. ನಾವು ಇಲ್ಲಿರುವವರೆಲ್ಲರೂ ಕೂಡ ಟ್ರೈಬಲ್ಸು, ಮನುಷ್ಯರನ್ನು ತಿನ್ನುವವರು ನಾವು, ಇಲ್ಲಿ ಟ್ರೈಬಲ್ಸು. ಅವರು ಬಂದ ಮೇಲೆ ನಮ್ಮನ್ನ ಅವರು ಕ್ರೈಸ್ತರನ್ನಾಗಿ ಪರಿವರ್ತಿಸಿದರು. ಬೈಬಲ್ ಗ್ರಂಥದ ವಾಕ್ಯಗಳನ್ನು ನಮಗೆ ಸಾರಿದರು. ಹಾಗಾಗಿ ನಾವು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕ್ರೈಸ್ತರಾಗಿ ಜೀವನವನ್ನು ನಡೆಸ್ತಾ ಇದ್ದೇವೆ ಎಂಬುದಾಗಿ ಹೇಳಿದರು. ಈ ವ್ಯಕ್ತಿಗೆ ಒಂದು ಕಡೆ ಕೋಪ ಬಂತು, ಇನ್ನೊಂದು ಕಡೆ ಅಸೂಯೆ ಕೂಡ ಆಯಿತು. ಈ ಇಡೀ ದ್ವೀಪದಲ್ಲಿ ಬೇರೆ ಜನರನ್ನ ಕಾಣದೆ ಬರೀ ಕ್ರೈಸ್ತರು ಮಾತ್ರ ಇಲ್ಲಿಗೆ ಹೇಗೆ ಸಾಧ್ಯ ಅಂತ ಹೇಳಿ ಒಂದು ಸಾರಿ ಈತ ವಿಶ್ವಾಸ ಇಲ್ಲದವನಾಗಿದ್ದರಿಂದ ಆತ ಸ್ವಾಮಿ ಕ್ರೈಸ್ತರ ಬಗ್ಗೆ ಒಂದೆರಡು ಮಾತುಗಳನ್ನು ವಿರುದ್ಧವಾಗಿ ಮಾತನಾಡಲಿಕ್ಕೆ ಪ್ರಯತ್ನಿಸ್ತಾನೆ. ಅವ್ರ ಬೈಬಲ್ ಅಂತ ತಂತ್ರಂತೆ, ಆ ಬೈಬಲ್ ಅನ್ನ ತಂತ್ರಂತೆ, ಅದನ್ನ ಇಟ್ಕೊಂಡು ನೀವು ಇನ್ನೂ ಹೇಳ್ತಾರೆ. ಈ ವ್ಯಕ್ತಿಗೆ ಕೋಪ ಬರುತ್ತೆ. ಇಲ್ಲೇನು ಇದೆ ನೋಡು ಅಂತ ಹೇಳ್ತಾರೆ. ಅಲ್ಲಿ ಕಲ್ಲುಗಳ ರಾಶಿ ಇರ್ತದೆ, ಚಿಕ್ಕ ಚಿಕ್ಕ ಕಲ್ಲುಗಳ ರಾಶಿ ಇರ್ತದೆ. ಇಲ್ಲೇನಿದೆ ಹೇಳು, ಅಲ್ಲಿ ಬೆಂಕಿ ಉಳಿತಾರೆ. ಇಲ್ಲಿ ಬೆಂಕಿ. ಒಂದು ವೇಳೆ ನಾನು ಈಗ ಈ ರೀತಿ ಮನಪರಿವರ್ತನೆ ಆಗದಿದ್ದರೆ ಇಷ್ಟರವರೆಗೆ ಈ ಕಲ್ಲುಗಳನ್ನು ತೆಗೆದು ನಿನ್ನನ್ನು ಒಡೆದು ಸಾಯಿಸಿ ನಿನ್ನನ್ನು ಸುಟ್ಟು ಈ ಬೆಂಕಿಯಲ್ಲಿ ಸುಟ್ಟು ಛಿದ್ರ ಮಾಡಿ ಪೀಸ್ಗಳನ್ನಾಗಿ ಮಾಡಿ ತಿಂತಾ ಇದ್ದೆವು ನಾವು. ಈ ಒಂದು ಬೈಬಲ್, ಈ ಒಂದು ದೇವರ ವಾಕ್ಯ ನಮ್ಮನ್ನು ಪರಿವರ್ತಿಸಿದೆ. ನಾವು ಮನುಷ್ಯರಾಗಿ ಬಾಳ್ತಾ ಇದ್ದೇವೆ. ಪಕ್ಕದ ದ್ವೀಪದಲ್ಲಿ ಇನ್ನು ಮನುಷ್ಯರನ್ನ ತಿನ್ನೋರಿದ್ದಾರೆ. ಇಲ್ಲಿಂದ ಬೇಗನೆ ಕಾಲ್ ಕೆಲವರು, ಇಲ್ಲಾಂದ್ರೆ ಅವ್ರು ಬಂದ್ರೆ ನಿನ್ನನ್ನು ಎತ್ಕೊಂಡು ಹೋಗಿ ಸಾಯಿಸ್ತಾರೆ, ತಿಂದು ಬಿಡ್ತಾರೆ ಅಂತ ಹೇಳ್ತಂತೆ. ಅಲ್ಲಿಂದ ಆತ ಹೆದರ್ಕೊಂಡು ಓಡಿ ಹೋದ್ನಂತೆ. ಪ್ರಿಯರೇ, ದೇವರ ವಾಕ್ಯದ ಭಾನುವಾರ, ದೇವರ ವಾಕ್ಯ ಎಷ್ಟರ ಮಟ್ಟಿಗೆ ಜನರನ್ನ ಬದಲಾಯಿಸ್ತಾ ಇರ್ತಕ್ಕಂಥದ್ದನ್ನು ನಾನು ಹೇಳಬೇಕಾಗಿಲ್ಲ. ಇದರಾಗಿ ನಾವು ಎಷ್ಟೊಂದು ಜನರನ್ನ ಅವಕಾಶಗಳು ಮಾಡ್ತಕ್ಕಂಥ ಸಂತ ಸೆಬಾಸ್ಟಿನ್ ಅವರ ಜೀವನದ ಮೂಲಕ ದೇವರ ವಾಕ್ಯದ ಶಕ್ತಿ ಅವರಿಗೆ ಹೊರಗಡೆಯಿಂದ ದೇವರ ಬಾಣಗಳು ಚುಚ್ಚಿದ್ದರೂ ಒಳಗಡೆ ದೇವರ ವಾಕ್ಯ ಪ್ರತಿಫಲಿಸ್ತಿತ್ತು, ಪ್ರಜ್ವಲಿಸ್ತಿತ್ತು ಅಂತಕ್ಕಂಥದ್ದನ್ನ ಬೈಬಲ್ನಲ್ಲಿ ನಾವು ಓದ್ತೇವೆ. ಅವರ ವಾಕ್ಯ ಎಷ್ಟರ ಮಟ್ಟಿಗೆ ಅವರಿಗೆ ಪರಿಣಾಮ ಬೀರ್ತು ಅಂತಕ್ಕಂಥದ್ದು. ದೇವರ ವಾಕ್ಯವು ಜೀವಂತವೂ ಶಕ್ತಿಯುತವಾಗಿದೆ. ಇಬ್ಬರಿಗೆ ಬಂದ ಪತ್ರದ 4ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ಓದ್ತೇವೆ. ಈ ವಾಕ್ಯ ಅವರಿಗೆ ಸೂಕ್ತವಾಗಿ ಕಾಣುತ್ತದೆ. ಪ್ರಿಯ ಸಹೋದರ ವ್ಯಕ್ತಿ ನಮಗೆ ಗೊತ್ತು. ರೋಮನ್ ಸೇನೆಯಲ್ಲಿ ಅವರು ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರು. ಹೊರಗಡೆ ಮಾತ್ರ ಅವರು ಸೈನಿಕರಾಗಿ ಕೆಲಸ ಮಾಡ್ತಿದ್ರು. ಆದರೆ ಅವರ ಮನಸ್ಸಿನಲ್ಲಿ ದೇವರ ವಾಕ್ಯದ ಪ್ರೇರಿತರಾಗಿ ತುಂಬಿರ್ತಕ್ಕಂಥದ್ದು. ಹೊರಗಡೆ ಒಬ್ಬ ಸೈನಿಕ, ಜನಸಾಮಾನ್ಯರಿಗೆ ಸೈನಿಕ, ಅರಸನ ಸಮ್ಮುಖದಲ್ಲಿ ಒಬ್ಬ ಸೈನಿಕ, ಅರಸನ ಸೇನೆಯಲ್ಲಿ ಒಬ್ಬ ಸೈನಿಕ, ಒಳಗಡೆ ಪ್ರಭು ಯೇಸು ಕ್ರಿಸ್ತರ
ದೇವರ ವಾಕ್ಯವನ್ನು ಸಾರ್ತಕ್ಕಂಥ ಒಬ್ಬ ಸೈನಿಕರಾಗಿ ಅವರು ಸೇವಕರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ದೇವರ ವಾಕ್ಯವನ್ನು ಅವರು ಕೇವಲ ಕೇಳಿದವರಲ್ಲ, ಅದನ್ನು ಅನುಸರಿಸಿದವರು, ಅದನ್ನು ಜೀವಿಸಿದವರು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನೀವು ನಿಜವಾದ ಶಿಷ್ಯರು. ಯವನರಿಗೆ ಬರೆದ ಶುಭ ಸಂದೇಶದ 8ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವು ಓದ್ತೇವೆ, ಸೆಬಾಸ್ಟಿಯನ್ ಈ ವಾಕ್ಯದಲ್ಲಿ ನೆಲೆಗೊಂಡಿದ್ದರು. ಅದಕ್ಕಾಗಿಯೇ ಹಿಂಸೆ, ಭಯ, ಮರಣವು ಅವರನ್ನ ಮೌನಗೊಳಿಸಲಿಲ್ಲ. ಹಿಂಸೆ, ಭಯವನ್ನು ಮೌನಗೊಳಿಸಲಿಲ್ಲ, ಅದು ಅವರನ್ನ ಪ್ರೇರಿತರನ್ನಾಗಿ ಮಾಡಿತ್ತು. ಪ್ರಿಯರೇ, ದೇವರ ವಾಕ್ಯ ಭಯವನ್ನು ಧೈರ್ಯವಾಗಿ ಪರಿವರ್ತಿಸುತ್ತದೆ. ಕ್ರೈಸ್ತರು ಹಿಂಸೆಗಳಿಗೆ ಒಳಗಾಗ್ತಿದ್ದು ನಮಗೆ ಗೊತ್ತಿದೆ. ಸೆಬಾಸ್ಟಿಯನ್ನರ ಕಾಲದಲ್ಲಿ ಹೇಗೆ ರಾಜರು ಕ್ರೈಸ್ತರನ್ನು ಹಿಂಸೆ ಪಡಿಸ್ತಾ ಇದ್ರು. ಈ ಹಿಂಸೆ ಪಡಿಸ್ತಕ್ಕಂಥ ಕ್ರೈಸ್ತರನ್ನ ಈಗ ಹೋಗಿ ಖುದ್ದಾಗಿ ಕಾಣ್ತಾ ಇದ್ರು. ಯಾಕಂದ್ರೆ ಸೈನಿಕ ಆಗಿದ್ದರಿಂದ ಅವರನ್ನ ಸೆರೆಯಲ್ಲಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಸೆಬಾಸ್ಟಿಯನರಿಗೆ ಅವರು ಹೋಗ್ಲಿಕ್ಕೆ ಅವಕಾಶ ಇದ್ದಿತ್ತು. ಸೊ ಹೋಗಿ ಅವರನ್ನ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಧೈರ್ಯವನ್ನು ತುಂಬಿದ್ರಂತೆ. ಹೆದರಬೇಡಿ, ನೀವು ಧೈರ್ಯವಾಗಿರಿ, ಯೇಸು ಸ್ವಾಮಿಯನ್ನು ವಿಶ್ವಾಸಿಸಿದ್ದೀರಾ, ಯೇಸು ಸ್ವಾಮಿಯನ್ನು ನಂಬಿಕೆ ಇಟ್ಕೊಂಡಿದ್ದೀರಾ, ಏನೂ ಆಗೋದಿಲ್ಲ, ಧೈರ್ಯವಾಗಿರಿ ಎಂಬುದಾಗಿ ಧೈರ್ಯವನ್ನು ತುಂಬಿದ್ದಂತಹ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಅಲ್ಲಿದ್ದಂತಹ ಜನರನ್ನ ಪ್ರೇರೇಪಿಸಿ ಅವರು ನೀವು ಸತ್ರೂ ಕೂಡ ಪರವಾಗಿಲ್ಲ, ದೇವರಿಗೆ ಸಾಕ್ಷಿಯಾಗಿ ಸಾಯ್ತಾ ಇದ್ದೀರಾ, ಯೇಸು ಸ್ವಾಮಿಗೆ ಸಾಕ್ಷಿಯಾಗಿದ್ದೀರಾ ಸಾಧ್ಯ ಎಂಬುದಾಗಿ ಅವರಿಗೆ ಪ್ರೇರಣೆಯನ್ನ ಮತ್ತು ಅವರಿಗೆ ಧೈರ್ಯವನ್ನು ಕೊಡ್ತಾ ಇದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಸಂತ ಸೆಬಾಸ್ಟಿಯನ್ ಅಂತ. ಪ್ರಿಯರೇ, ನಾನು ನಿನ್ನನಿಗೆ ಆಜ್ಞಾಪಿಸಿದ್ದೇನೆ, ಧೈರ್ಯವಾಗಿ ಹೆದರಬೇಡ ಅಂತಕ್ಕಂಥ ವಾಕ್ಯ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯದ 9ನೇ ವಚನದಲ್ಲಿ ಇಂತಹ ಒಂದು ಧೈರ್ಯವನ್ನು ತುಂಬತಕ್ಕಂತಹ ವ್ಯಕ್ತಿ ಸಂತ ಸೆಬಾಸ್ಟಿಯನ್ ಜನರಲ್ಲಿ ಈ ತುಂಬಿದ್ರಂತೆ. ಹೆದರಬೇಕಾಗಿಲ್ಲ, ದೇವರ ವಾಕ್ಯಕ್ಕೊಂದು ಮಾತ್ರ ಹೇಳೋಣ. ದೇವರ ವಾಕ್ಯವನ್ನು ಬಿಟ್ಟರೆ ಬೇರೆ ಯಾರು ಏನನ್ನು ನಮ್ಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡು ದಯವೇ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಪ್ರತಿದಿನ ನಾವು ಓದುವಂತಹ ದೇವರ ವಾಕ್ಯ ನನ್ನ ಮನಸ್ಸಿನಲ್ಲಿ ಬೇರೂರಿ ನಮ್ಮನ್ನು ಪರಿವರ್ತಿಸಲಿ, ಬದಲಾಯಿಸಲಿ. ಈ ಮೂಲಕವಾಗಿ ನಾವು ಬದಲಾವಣೆಗೊಂಡು ಮನುಷ್ಯರಾಗಿ ನಮ್ಮ ನೆರೆಹೊರೆಯವರೊಂದಿಗೆ ಒಳ್ಳೆಯ ಸಮೃದ್ಧ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಸೌಹಾರ್ದತೆಯಿಂದ ಜೀವಿಸಲು ನಮಗೆ ನೆರವನ್ನು ಮಾಡಲು ದಯವೇ ದೇವರಲ್ಲಿ ಪ್ರಾರ್ಥಿಸೋಣ. ಸಂತ ಸೆಬಾಸ್ಟಿಯನರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ನಮಗೋಸ್ಕರ ಅವರು ನಮ್ಮ ಪ್ರಾರ್ಥಿಸಲಿ, ನಮ್ಮ ಈ ಮುಂದುವರೆಗಳನ್ನು ನೀಗಿಸಿ ದೇವರ ವಾಕ್ಯದ ಸಾರವನ್ನು ನಾವು ಅರಿತು ಜೀವಿಸಲು ನಮಗೆ ಸಹಾಯ ಮಾಡಲೆಂಬುದಾಗಿ ಇಂದಿನ ದಿವ್ಯ ಬಲಿ ಪೂಜೆಗೆ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ಹಾಗೂ ಸಹಗುರುಗಳು, ಕನ್ಯಾ ಭಗಿನಿಯರು, ಭಕ್ತ ವಿಶ್ವಾಸಿಗಳು ಹಾಗೂ ಹಬ್ಬಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ ದಾನಿಗಳು ಸಂತ ಸೆಬಾಸ್ಟಿಯನರ ಮೂಲಕ ಪ್ರಭು ಯೇಸುವಿನಿಂದ ಏರಳವಾದ ವರಗಳಾದ ಆರೋಗ್ಯ, ನೆಮ್ಮದಿ, ಆತ್ಮಿಕ ಶಕ್ತಿ, ಸಹೋದರತೆಯಿಂದ ನಾವು ಬಾಳಿ ದೇವರ ಸಾಮ್ರಾಜ್ಯವನ್ನು ಕಟ್ಟಲು ನೆರವಾಗುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಜೀವ ನೀಡುವ ನಿಮ್ಮ ವಾಕ್ಯವನ್ನು ನಾವು ಸಾರುವಾಗ ಅದನ್ನು ದೃಢ ನಿರ್ಧಾರದೊಂದಿಗೆ ಮತ್ತು ದಿಟ್ಟತನದೊಂದಿಗೆ ಓದಲು ಮತ್ತು ಅದನ್ನು ಪಾಲಿಸಲು ನಮ್ಮ ವಿಶ್ವಾಸವನ್ನು ದೃಢಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಚರಣಕ್ಕೆ ಸ್ವೀಕರಿಸುನಿ ಬೇಡನು ಪ್ರೀತಿಯಿಂದ
ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ನಂಬಿದೆನು. ನನ್ನ ತನುವನ ಸಿರಿಯೆಲ್ಲವ ನಿನಗೆ ಅರ್ಪಿಪೆನು. ಸ್ವೀಕರಿಸು ನೀ ಬೇಳೆನು, ಪ್ರೀತಿಯಿಂದಲೇ ನೀವೆನು. ಸ್ವೀಕರಿಸು ನೀ ಬೇಳೆನು, ಪ್ರೀತಿಯಿಂದಲೇ ನೀವೆನು. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ನಂಬಿದೆನು. ದೇವ ನಂಬಿದೆನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಭಾರತದ ಸಭೆಯ ಒಳಿತಿಗಾಗಿಯೂ ಈ ಬಳಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ರಕ್ಷಣೆಯನ್ನು ತರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿಯೇ ಜೀವಿಸಿ ಚಲಿಸಿ ಬಾಳುವ ನಾವು ಈ ಶರೀರದ ನಿರ್ವಾಹನೆ ನಿಮ್ಮ ವಾತ್ಸಲ್ಯದ ಅನುದಿನದ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಿತ್ಯ ಜೀವದ ಭರವಸೆಯನ್ನು ಈಗಾಗಲೇ ಪಡೆದಿದ್ದೇವೆ. ಯೇಸುವನ್ನು ಮೃತರ ಮಧ್ಯದಿಂದ ಎಬ್ಬಿಸಿದ ಪವಿತ್ರಾತ್ಮರ ಪ್ರಥಮ ಫಲಗಳನ್ನು ಪಡೆದಿರುವ ನಾವು ಪಾಸ್ಕರ ರಹಸ್ಯದಲ್ಲಿ ನಿತ್ಯಕ್ಕೂ ಪಾಲುಗಾರರಾಗುವ ಭರವಸೆಯನ್ನು ಹೊಂದಿದ್ದೇವೆ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಸಾಯುತ್ತೇನೆ
ಜೀವವೀಯುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತನ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೇ ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಶ ಫ್ರಾನ್ಸಿಸ್ ಸೆರಾವೋ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಹೋದರರಿಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯರೊಂದಿಗೂ, ಆಕೆ ಪರಿಸದ ಜೋಸೆಫರೊಂದಿಗೂ, ಪುನಿತ ಪ್ರೇಷಿತರೊಂದಿಗೂ, ಪುನಿತ ಸೆಬಾಸ್ಟಿಯನ್ ಅವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಂದ ಈ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತರುವವರನ್ನು ಮಾತನಾಡಿ ಅಮರ ಜೀವನ ಪಡೆಯುವಂತೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮೆಲ್ಲರನ್ನು ಕಾಪಾಡಲಿ. ಈ ಸಂದರ್ಭದಲ್ಲಿ ನಾನು ಶುಭವನ್ನ ಪ್ರಾರ್ಥನೆಯನ್ನು ಮಾಡುವಾಗ ಈಗ ನಾವು ಹಂಚಲಿರುವ ಪರಮ ಪ್ರಸಾದ ಯೇಸುವಿನ ದಿವ್ಯ ಶರೀರ, ಇದು ಒಂದು ಸಂಸ್ಕಾರ. ಆದ್ದರಿಂದ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕು. ಉಳಿದವರು ತಮ್ಮ ಸ್ಥಳಗಳಲ್ಲಿ ಇದ್ದು ಪ್ರಾರ್ಥಿಸಿರಿ, ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ ಎಂದು ನಿಮಗೆ ನಾವು ಆಶ್ವಾಸನೆಯನ್ನು ನೀಡುತ್ತಿದ್ದೇವೆ. ಸಹಕರಿಸಿ.